ಕೃಷ್ಣನು ಪರಮ ಮೋಸಗಾರನೆಂದು ತಿಳಿದಿದ್ದರು. ಅದನ್ನು ಮನಸ್ಸಿನಲ್ಲಿಡದೆ ಗೌರವ ಪ್ರೀತಿಯಿಂದ ಬಂದರೆ ಆ ದನಕಾಯ ಗೊಲ್ಲಲು ಅರ್ಜುನ ಕಡೆಗೆ ಹೋಗುವನೆಂದು ಹೇಳಿದನು. ಆ ದನಕಾಯ ಗೊಲ್ಲನಿಗೆ ಘನತೆ ಎಲ್ಲಿಂದ ಬರಬೇಕು? ನಾನೀಗಲೇ ಬಲಭದ್ರನ ಬಳಿಗೆ ಹೋಗಿ ಆತನ ಸಲಹೆಯನ್ನು ಪಡೆಯುವೆನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಕೃಷ್ಣನಿಂದ ಪಡೆದೆಂದು ಯಾದವ ಸೈನ್ಯ ವಂಶನಾಡಿ ಬೆಳೆದ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆಂದು ಯಾದವ ಸೈನ್ಯ ವಂಶನಾಡಿ ಬೆಳೆದ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಜಾತ ಭೀಷ್ಮ ಖ್ಯಾತಿ ದ್ರೋಣ ಅಶ್ವತ್ಥಾಮರು ತಂಡ ಸಕಲಿಂದ ಸಮರ ವೀರರು. ಜಾತಿ ದ್ರೋಣ ಅಶ್ವತ್ಥಾಮರು ತಂಡ ಸಕಲಿಂದ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಭೀಮನನ್ನು ಕೇಳಿ ಬಿಡುವ ತನ್ನ ತಪ್ಪನು ಪಾರ್ಥನ ಶಿರ ಹಾರಿ ವೀರ ಕಂಡನು. ಭೀಮನನ್ನು ಕೇಳಿ ಬಿಡುವ ತನ್ನ ತಪ್ಪನು ಪಾರ್ಥನ ಶಿರ ಹಾರಿ ವೀರ ಕಂಡನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ, ಇದು ಧರ್ಮಕ್ಷೇತ್ರ.
ದ್ವಾರಕಾ ಯಾತ್ರೆ ಸಫಲವಾಯಿತು. ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದರು. ನಾನೀಗ ಹೊರಡುವೆ. ದ್ವಾರಕಾ ಯಾತ್ರೆಯು ಸಫಲವಾಯಿತು. ಅರ್ಜುನ, ವಾಸುದೇವ, ಎಂತಹ ಅಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಪರಮಾತ್ಮ, ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನನು. ಪರಮಾತ್ಮ, ಪಾರ್ಥ, ಮಾಧವನು ದಯದಿ ಮಾಧವನು ದಯದಿ ಭಯವಿಲ್ಲದೆ ಜಗದಿ ಪುರಹರಿ ನಿರ್ಣಯ ಒಲುಮೆಯ ಬಲದಿ. ಪುರಹರಿ ನಿರ್ಣಯ ಒಲುಮೆಯ
ನನಗೆ ಬೇಕಾದದ್ದು ನೀನು. ನಾನು ನಿನ್ನನ್ನು ಹೊಂದಿದನು ಪರಮಾತ್ಮ, ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನಗೆ ಸಾರಥಿಯಾಗು. ಆಗ ನಿರ್ಗತಿಕರ ಗತಿಯು ಸ್ವತಃಸ್ಥರಿಗೂ ಈಗ ನನಗೆ ಅನುಮತಿಯನ್ನು ಕೊಡುವ ದೇವ. ನಾನು ಪುನಃ ಬಂದು ನಿನ್ನನ್ನು ನೋಡುವೆ. ಅರ್ಜುನ, ವಾಸುದೇವ, ಅಂತೂ ನಿನ್ನನ್ನು ನನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯನ್ನು ಪೂರೈಸುವುದು ನನ್ನ ಕರ್ತವ್ಯ. ನಡೆ, ಇದಿರಲಿ. ಇಲ್ಲಿ ನಡೆದ ಸಮಾಚಾರವನ್ನು ಆ ಪಾಂಡವರಿಗೆ ತಿಳಿಸೋಣ. Yeah.
ಭಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ದೃಷ್ಟಿಯಲ್ಲಿ ಈವರೆಗೂ ಎಂದಿಗೂ ಆಗದಂತಹ ಅಜಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷಾಯಣಿ ಸೈನ್ಯದಳ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾವರತಿಗಳು. 7 ಅಕ್ಷಾಯಣಿ ಪಾಂಡವ ಸೈನ್ಯ ಮತ್ತೊಂದು ಕಡೆ. ಈ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವುದು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಪಶ್ಚಿಮ ದುಂಟಾರುಕ್ಮಿಣಿ. ಧರ್ಮವು ರುಚಿಗಿರಬೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ಸ್ವಾಮಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಯುದ್ಧವೆಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನು ನೂತನ ಜಗತ್ತನ್ನು ನಿರ್ಮಿಸಲು ನನ್ನ ಸಮರಕ್ಕೆ ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಈ ಕೃತ್ಯ ಕಲುಷವನ್ನು ಕಳೆಯೋನು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ವೀರ ರಕ್ತದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಪುಣ್ಯ ಬೀಜವನ್ನು ನೀಡುವುದು. ಆ ಬೀಜವು ಅಂಕುರಿಸಿ ಮರವಾಗಿ ಬೆಳೆದು ದರ್ಶನ, ಧ್ಯಾನ, ಜ್ಞಾನ, ಧರ್ಮ, ನೀತಿ, ನ್ಯಾಯ, ಅನಂತ ಫಲ ಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಪ್ರಾಣೇಶ್ವರ, ನಿಮ್ಮ
ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲರು. ಅದನ್ನಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಬೇಕಾಗಿ ಮತ್ಯಾವ ಉಪಾಯ ಇಲ್ಲ ಪ್ರೇಯಸಿ. ಕಾರ್ಯವರ್ತಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರ್ಯದಿಂದ ಪ್ರಮತ್ತರಾದ ಕ್ಷತ್ರಿಯ ವೀರರ ರಕ್ಷಣರ ನಾಡಿಗಳಲ್ಲಿ ಅದಾಜ್ಯತ್ತು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿದೆ. ಅದೊಂದು ರಕ್ತಶಯದಿಂದ ಸಂಪೂರ್ಣ ನಾಶ ಮಾಡದ ಹೊರತಾಗಿ ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಎಷ್ಟೊಂದು ಜನರ ಮರಣದಿಂದ ಧರ್ಮ ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಕಾರಣ
ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ರುಕ್ಮಿಣಿ. ನಾನು ಅದಕ್ಕಾಗಿಯೇ ನಾಳೆ ಹಸ್ತಿನಾವತಿಗೆ ತೆರಳುವನು. ಆದರೆ ನನ್ನ ಈ ಕೊನೆ ಪ್ರಯತ್ನವೂ ಸಹ ವಿಫಲವಾಗುವುದು ಪ್ರೇಯಸಿ.
ಬಿಚ್ಚಿದ ಮುಡಿಯಾದರೂ ಸಹ ಹೆಜ್ಜೆ ಹೆಜ್ಜೆಗೂ ನನ್ನ ದ್ವೇಷವನ್ನು ಹೆಚ್ಚಿಸುತ್ತಿರುವುದು. ಅಣ್ಣ, ನನ್ನ ಪತಿಗಳಿಗಂತೂ ನನ್ನ ಮೇಲೆ ಲೇಷ ಮಾತ್ರವೂ ಮರುಕವಿಲ್ಲ. ಈ ಸಹೋದರಿಯ ಮೇಲೆ ನಿನಗೂ ಮರುಕವಿಲ್ಲವೇ ಸ್ವಾಮಿ? ನಿನಗೂ ಮರುಕವಿಲ್ಲವೇ? ಪಂಚಪಾಂಡವರ ಪತ್ನಿಯಾದರೂ ಸಹ ಈ ಬಿಚ್ಚಿನ ಮುಡಿಯನ್ನು ಮಾತ್ರ ಮುಡಿಗಟ್ಟಲಿಲ್ಲ. ದೇವ, ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಿದ್ದೆ ಆದರೆ ಎಂಥ ಪತಿಗಳನ್ನು ನನಗೆ ಕರುಣಿಸಬೇಡ ದೇವ, ಕರುಣಿಸಬೇಡ. ಸಾಕು, ನಿಲ್ಲಿಸು ಈ ನುಡಿಗಳನ್ನು. ಇಂದ ದಿನವರೆಗಿದ್ದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರು ಈ ಭೀಮನಲ್ಲವೇ? ನೆರೆದ ವೀರರ ಸಭಾ ಮಧ್ಯದಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವಾಗಿ ನಡೆಯಬಾರದು ಎಂದು ತುಂಬಿದ್ದ ಮಾತುಗಳು ನಮ್ಮನ್ನು ಕೈಲಾಗದ ಹೇಡಿಗಳೆಂದು ಭಾವಿಸಿದೆಯಾ? ಪಾಂಚಾಲಿ ಸಪ್ತ ಸಾಗರಗಳೇ ಬತ್ತಿ ಹೋದರೂ ಸರಿಯೇ, ಸಪ್ತ ದ್ವೀಪವು ವ್ಯಕ್ತವಾದರೂ ಸರಿಯೇ, ಚಲಿಸುತ್ತಿರುವ ಈ ಸೂರ್ಯ ಚಂದ್ರಾದಿಗಳು ಹಿಂದೆ ಮುಂದಾದರೂ ಸರಿಯೇ, ಈ ಭೂಮಿ ಕೆಳಗಾದರೂ ಸರಿಯೇ, ಈ ಭೀಮನು ಮಾಡಿದ ಪ್ರತಿಜ್ಞೆಗೆ ಎಂದಿಗೂ ಭಂಗವಾಗುವುದಿಲ್ಲ. ಅಬ್ಬಬ್ಬಾ, ತಾವೇನವೇ ಮಲ್ಲರ ಮಲ್ಲ ಜಗದೇಕ ಮಲ್ಲ. ಹಾಗೇನಾದರೂ ಈ ನನ್ನ 3 ಜನ ಸಹೋದರರು ಅಗ್ರಜನ ಮಾತಿನಂತೆ ನಡೆದದ್ದೇ ಆದರೆ ಒಂದೇ ನಾನು ಹಸ್ತಿನಾಪುರವನ್ನು ಪ್ರವೇಶಿಸಿ ಆ ಕುಟುಂಬದ ಹಣವನ್ನು ಕೆಳಕಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವೆನು. ಅಬ್ಬಬ್ಬಾ, ತಾವೇನವೇ ಮಲ್ಲರ ಮಲ್ಲ ಜಗದೇಕ ಮಲ್ಲ. ದೇವಿ, ಕೆಂದಿಗರನ ರಂಗದ ಮಧ್ಯದಲ್ಲಿ ನಿಂತು ಆ ಧೂಳ ದುಶ್ಯಾಸನ ವೃಕ್ಷಸ್ಥಳವನ್ನು ಸೀಳಿ ತಪ್ಪಿದ ದುರ್ಯೋಧನನ ರಾಜ ಕಿರೀಟವನ್ನು ಈ ನನ್ನ ಹೆಳಗಾಲಿನಿಂದ ಹೊತ್ತು
ಘನಘೋರ ಕೃತ್ಯಗಳು ನಿಮ್ಮ ಚಿತ್ತಕ್ಕಿಂದು ಕಿಚ್ಚನತ್ತಿಲ್ಲವೇ? ವಿಷಪಾಶನ, ಕಪಟದ್ಯೂತ, ಭೀಕರ ಕಾಡಿನ ವಾಸ, ಕೈಲಾಗದ ಹೇಡಿಗಳಂತೆ ಪರಪರಿಸಿಕೊಂಡು ಆ ಅಜ್ಞಾತವಾಸ, ಇವುಗಳ ಸ್ಮರಣೆಯನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತಹ ಬಲವಂತರೇ ಆದರೆ ಹೊರಶಕ್ತಿ ರಣರಂಗದಲ್ಲಿ ನಿಲ್ಲಲಿ. ಕೋಟ್ಯಾಧಿಪರಾಗಿ ಬಂದರೂ ಸರಿಯೇ ಗುರು ರಕ್ತವನ್ನು ಹೀರಿ ಬರುತ್ತೇನೆ. ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಗುರು ರಕ್ತದ ಸ್ನಾನದೊಂದಿಗೆ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿದ ಹೊರತು ನನಗೆ ಶಾಂತಿ ಇಲ್ಲ, ನನಗೆ ನೆಮ್ಮದಿಯೂ ಇಲ್ಲ. ಭೀಮಸೇನ, ನೀನು ಹೃದಯಾಂತರ ಹೋರಾಟವನ್ನು ಬಲ್ಲೆ. ಸಮಾಧಾನ ಶಾಂತರಾಗ ಸಮಾಧಾನ. ಪಾಂಡವರ ಆಮೇಲೆ ದೀಕ್ಷ ಪರಮಾತ್ಮನು ನಮ್ಮ ಪಕ್ಷಿಗಳು ಈಗ ದೊಡ್ಡ ಸಮಾಚಾರಗಳು. ಇನ್ನೇನು ಅರ್ಜುನ ಸಿಕ್ಕಿದ ಪರಮಾತ್ಮನ ಆಗಮನವೂ ಆಗೋದು. ಓ ವೀರ ದಯಾಳು ಪರಮಾತ್ಮ. ನಮ್ಮ ಮನೆಯಲ್ಲಿ ನಮ್ಮ ಪಕ್ಷಗಳು ತಂದೆ ತಂದೆ ನೀನು ನಮ್ಮ ಮೇಲಿನ ಪ್ರೀತಿಯೋ ಪರವಾಗಿ ದೇವ. ಏಕೆ ಇಷ್ಟೊಂದು ಹೊಗಳಿಸ್ತಿರುವೆ? ಕರ್ತವ್ಯ ಪರಿಪಾಲನೆ ಮುಖ್ಯ ಉದ್ದೇಶ. ಆದರೆ ನಿಮಗೆ ಬರಬೇಕಾದ ರಾಜ್ಯದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಸತ್ಯದ ರಾಜದಾಸೆಯಾಗಿ ಪ್ರಜಾಕೋಟಿಯನ್ನು ಬಂದು ಬಾಂಧವರನ್ನು ಯುದ್ಧವೇ ಎಂಬ ಎಮ್ಮಾರಿಗೆ ಸುತ್ತಾಸಿ ಭರತ ಮಾತೆಯ ಎಪ್ಪು ಗಟ್ಟಿದ ರಕ್ತ ಕಣಕಗಳು ಯಾವ ಜಲಗೂ ಕೈದು ಸ್ವಚ್ಛಗಳು ಸೇರ್ಪಡುವಂತ ಹೇಳು. ಅಂದರೆ ಮಾತೆ ಅರ್ಥ ಅಂದರೆ
ನಂತರ ಸಂಧ್ಯಾಗೆ ವಿರೋಧಗಳು ಹೋಗಿ ಹೇಗಾದ್ರೂ ಒಪ್ಪಿಸಿ ಧರ್ಮದಲ್ಲಿ ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾದ ಪವಿತ್ರವಾದ ಬೋಧ ಇದು. ಧರ್ಮನಂದನ ಪರಮಾತ್ಮ ಯುದ್ಧವೇನೋ ನಡೆದುದಲ್ಲದೆ ಬೇರೆ ಇದೇ ಇಲ್ಲ. ಆದರೆ ಇದಕ್ಕೆ ನಿನ್ನ ಅಭಿಪ್ರಾಯ ಧರ್ಮಸಮ್ಮತವಾದರೂ ಈಗ ನಿನ್ನ ಸಹೋದರ ಅಭಿಪ್ರಾಯ ಕೃಷ್ಣ ನಮ್ಮರ ಅಭಿಪ್ರಾಯಕ್ಕೆ ಅಡ್ಡವಾಗಿ ನಮ್ಮ ಈ ಹಗ್ಗದ ಬಂಧು ಧರ್ಮರಾಟಕ್ಕೂ ಅದನ್ನು ಬೇಡಿಸಿ ಮುಂದೆ ಕೋರವೆಂದರೆ ಭ್ರಾತೃಗಳ ಪಾಶ ನಮ್ಮನ್ನು ಕಟ್ಟಿಹಾಕಿದೆ. ಸುಡಬೇಕು ನಮ್ಮ ಈ ಕಾಡಿ ಜನ್ಮವ. ಭೀಮಸೇನ ನೀನು ಸಹ ತಂದೆಗೆ ಸಮ್ಮತಿಸಂತೆಯೇ ಸರಿ. ಇನ್ನು ಅರ್ಜುನ ನಮ್ಮನ್ನೇಕೆ ಸಜೀವವಾಗಿ ಕೊಂದವೆ. ಆದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮ ಇಷ್ಟ ದೇವರಾಗಿವೆ. ಆದಷ್ಟು ಬೇಗನೆ ಅವರನ್ನು ತೊಲಗಿಸಿ ಮುನ್ನುಗ್ಗಲು ಮೇಲೆ ಪ್ರಯತ್ನಪಟ್ಟರೆ ಈ ನಮ್ಮ ಅಗ್ರ ಜನ್ಮ ಅಭಿಮಾನ ಪಟ್ಟು ಬರ್ತಿಲ್ಲ. ಚೇಚೆ ಹೇಳಿಯ ಜನ್ಮವನ್ನು ಸುಡಬೇಕು. ಅರ್ಜುನ ನೀನು ಸಹ ತಂದೆಗೆ ಸಮ್ಮತಿಸಿದಂತೆಯೇ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರೇ ತಂದೆಗೆ ಸಮ್ಮತಿಸಿದಾಗ ಮಹಾನ್ ಮೇಧಾವಿಗಳಾದ ನಕುಲ ಸಹದೇವಾದಿಗಳು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರು. ತಂಗಿ ದೃಪದ ನರೇಂದ್ರನಂದಿನಿ ಏಕಮ್ಮ ಕಿನ್ನಳಾಗಿರುವೆ. ಅಣ್ಣ ಮಡದಿಗಾದ ಅಪಮಾನಗಳು ಲೇಷ ಮಾತನ್ನು ಮರುಕಬೇಕು. ಬಾರಿ ಬಾರಿಗೂ ಸಂಧಿ ಸಂಧಿ ಎಂದು ಪ್ರಯತ್ನಿಸುತ್ತಿದೆ. ನನ್ನ ಪತಿಗಳ ಅಭಿಪ್ರಾಯ ನ್ಯಾಯ ಸಮ್ಮತವಂತಲೂ ಧರ್ಮ ಸಮ್ಮತವಳು ಹೀಗೆ
ಛೀ, ಇವರು ನನ್ನ ಪತಿ ಬಂಡಿ ಬಂಡಿ ಅನ್ನೋರಿಗೆ ಬಂಡ ಮಗನಿಂದ ಸಾಕು ಸುಮ್ಮನೆ. ನಿಮಗೆ ಏಕೆ ಬೇಕು ಈ ಗದಾದ? ಅದನ್ನು ಕೈಯಲ್ಲಿ ಸೌಟು ಹಿಡಿದುಕೊಳ್ಳಿ. ಫಲಗುಣ, ಕಿರೀಟಿ, ಧನಂಜಯ, ಸವ್ಯಸಾಚಿ, ಅಬ್ಬಬ್ಬಾ ದಶನಾಮಾಂಕಿತಗಳನ್ನು ಪಡೆದು ಆ ಪರಮೇಶ್ವರಿಂದ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾವೀರ. ನಿಮಗೆ ಹೇಗೆ ಬೇಕು ಈ ಗಾಳಿ? ಅದನ್ನು ಬಿಟ್ಟು ಕೈಯಲ್ಲಿ ಬಳೆಗಳನ್ನು ತೊಟ್ಟಿಕೊಳ್ಳಿ. ಸಾಕು ಮಾಡಿ ನಿಮ್ಮ ಅಪವರ್ಷದ ಮಾತುಗಳು. ನಿಮ್ಮಯ ಬಾಳೆ ತಕ್ಕಿ ನನಗಾದ ಅಪಮಾನಕ್ಕೆ ನಾನೇ ಎಡರಂಗಲ್ಲಿ ಹೋರಾಡಿ ನನ್ನ ಮುಡಿಗೆ ಕೈ ನೀಡಿದ ಒಡಗಟ್ಟಿಸಿ ಆದ ಬಿಸಿ ನೆತ್ತರದಿಂದ ನೀ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವಿನಣ್ಣ. ಅಣ್ಣ, ಒಂದು ವೇಳೆ ಸಾಧ್ಯವಾಗುತ್ತಿದ್ದಲ್ಲಿ ಅಗ್ನಿಯ ಬುದ್ಧಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವಿನಣ್ಣ. ಪ್ರಾಣ ತ್ಯಾಗ ಮಾಡಿ ಈಗ ಚೆನ್ನಾಯಿತು. ಪತಿಗಳ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿ ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದಲ್ಲ ನೀವು ಕೇಳಿದಿಲ್ಲ? ಹೇಗೆ ಕೇಳಲಿಲ್ಲವೇ? ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಹೇಗೆ ಉಳಿದ ನಾಲ್ವರು ಇವರ ಪತಿಗಳಲ್ಲವೇ? ಅವರೇ ಅದನ್ನು ಪರಿಹರಿಸಲಿ. ಈ ಭೀಮನಿಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಅಂದು ರಾಜ್ಯಸಭೆಯಲ್ಲಿ ನುಡಿದೆಯಾ ಭೀಮಸೇನ?
ಒಂದು ಕರ್ಮಶಿಲವನ್ನು ಭೂವತ ಮಾಡುವ ಶಪಥ ಮಾಡಿ ಆ ಕುರುವಂಶನ ಶಕ್ತಾಡಿ ಅಮೋಘ ಶಸ್ತ್ರಾಸ್ತ್ರವನ್ನು ಸಂಪಾದಿಸಿ ಈ ದ್ರುಪದ ಕುಮಾರ ತನ್ನ ತಂದ ಅಪಮಾನವನ್ನು ಎನಿಸುತ್ತದೆ. ಇದೆಂತಹ ಸಂಧಿ? ಭಾತೃವೆಂಬ ಮಮಕಾರದಿಂದ ಭೀಮಾರ್ಜುನರು ಬಾಹ್ಯದಲ್ಲಿ ಸಂಧಿಗೆ ಒಪ್ಪಿಕೊಂಡರು. ಅವರ ಅಂತರಂಗದಲ್ಲಿ ಸೇಡಿನ ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಅವರಿಗಿಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಸಮಸ್ತ ವಿಚಾರ ಅರ್ಜುನ ಪ್ರಭುಗಳು ಮುಂದೆ ನೀವು ಸಿದ್ಧಿದ್ದಾಗಿ ಪರಮಾತ್ಮ. ಧರ್ಮನಾಥ, ನಿನ್ನ ಮನಸ್ಸಿನ ನೆಮ್ಮದಿಗಾಗಿ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಬತ್ತಿ ಹೋಗಲೇಬೇಕು. ತಂಗಿ ದುರ್ಬರ ನಂದಿ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಅದಕ್ಕಾಗಿ ನಾಳಿನ ಕ್ಷೇಮ ಸಂಧಾನಕ್ಕಾಗಿ ತಂದೆಯಿಂದ ಸರ್ವರಿಗೂ ಕ್ಷೇಮ ಸಂಧಾನಕ್ಕಾಗಿಯೇ ನಾಳಿನ ತುರುಸುವೆ ತಂಗಿ ದ್ರುಪದ ನರೇಂದ್ರ ನಂದಿನಿ
ಹಸ್ತಿನಾವತಿಗೆ ಹೋಗಿ ಬರುವುದರೊಳಗಾಗಿ ಆ ಭೀಮಾರ್ಜುನರನ್ನು ಕೆರಳಿಸುವ ಭಾರ ನಿನ್ನದು ತಂಗಿ, ನಿನ್ನದು ತಂಗಿ. ಘನಶ್ಯಾಮ ಹೇಗಾದ್ರೂ ಮಾಡಿ ನೀನು ಯುದ್ಧವನ್ನೇ ಸಮ್ಮತಿಸಿಕೊಂಡು ಬರಬೇಕೆಂದು ಕೇಳಿಕೊಳ್ಳುವೆ.
ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಗಳಿಂದ ನಿನ್ನ ಮಂಗಳ ಮೂರ್ತಿಯಾದ ನಿನ್ನ ದರ್ಶನವನ್ನು ಇಟ್ಟೆಯಲ್ಲ ಪ್ರಭು ಎಂದು ನನ್ನ ಕಣ್ಗಳ ಅಂಗಳಕ್ಕೆ ತಂದು ನನ್ನ ಜನ್ಮವನ್ನು ಸಾರ್ಥಕಪಡಿಸಿದ ತಂದೆ. ಓಹೋ ಓಹೋ, ಈ ದಿನ ಪರಮಾತ್ಮನು ದುರ್ಯೋಧನ ಬಳಿಗೆ ರಾಯಭಾರಿಯಾಗಿ ಇದೇ ಮಾರ್ಗದಲ್ಲಿ ಹೋಗುವಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯವೆಂಡನೆ ಮೆರೆಯುತ್ತಿರುವ ಈ ದುರ್ಯೋಧನ ಬಳಿಗೆ ಪಾಮರನಾಗಿ ಹೋಗಿ ಕಾಣಿಸಿವೆಯ ಪ್ರಭು. ಹಲವಾರು ವರ್ಷಗಳಿಂದ ಘೋರ ತಪಸ್ಸನ್ನು ಆಚರಿಸಿದ ಮುನಿ ಪುಂಗವಾದಿಗಳಿಗೆ ಅಗೋಚರ ನಾನು ನಿನ್ನ ದರ್ಶನವನ್ನು ಸಾರ್ಥಕಪಡಿಸಿದೆ ಎಂದು ನನ್ನ ಕಣ್ಗಳಂಗಳಕ್ಕೆ ತಂದು ನನ್ನ ಜನ್ಮವನ್ನು ಸಾರ್ಥಕಪಡಿಸಿದೆ ತಂದೆ. ಈಗೋ ನಿನ್ನ ಈ ಗೋಮಾತೆ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆನು ತಂದೆ. ಈಗೋ ನಿನಗರ್ಪಿತವಾಗಲಿ, ಅರ್ಪಿತವಾಗಲಿ. ಬೆಳಕು ತೋರಿಪಡಿಸಿದೆಯಲ್ಲ, ಅದ್ಯಾವ ಮಹಾಪುರುಷನು ಅಥವಾ ಯೋಗಿಶ್ರೇಷ್ಠನೇ, ಭಕ್ತ ವತ್ಸಲನೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನನ್ನ ಶ್ರೀಕೃಷ್ಣ ಪರಮಾತ್ಮನಿರ್ಬೋದು. ಹೌದು ಹೌದು, ನನ್ನ ಊಟ ನಿಜವಾಯಿತು. ವಾಸುದೇವ, ಜನಾರ್ದನ, ದಯಾಪ್ರಭು, ಬೆಳಗಿಲೆಯ
ಕಂಡು ಬಂದಂತಾಯಿತು, ದಾರಿದ್ರ್ಯನಿಗೆ ನಿಧಿ ದೊರೆತಂತಾಯಿತು. ಈ ದೀನನ ಮರೆಯನ್ನಾಲಿಸಿ ಈ ದೀನನ ಮನೆ ದರ್ಶನವಿಟ್ಟೇ ಅಲ್ಲ ಪ್ರಭು, ಈ ನಿನ್ನ ಪಾದ ಸ್ಪರ್ಶದಿಂದ ಈ ವಿದಿರನ ಕುಟೀರವನ್ನು ಪಾವನ ಮಾಡಿದೆ ತಂದೆ. ಧನ್ಯನಾದನು ಪ್ರಭು, ಧನ್ಯನಾದನು. ಇಗೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ವಿದುರ, ನಿನಗೆ ಮಂಗಳವಾಗಲಿ. ಹೇಳು ವಿದುರ, ನಿನ್ನ ಕೊಂಡಾಟವು ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿರುವೆ. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ ಸಕಲ ಲೋಕಗಳನ್ನೇ ಸಕಲ ಲೋಕಗಳನ್ನೇ ತನ್ನ ಹೃದಯದ ಮಧ್ಯದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿನಗೆ ನಿನ್ನ ಅಣು ಸ್ವರೂಪಿಯಾಗಿ ನಾನು ಏನನ್ನು ಕೊಡಬಲ್ಲೆ ಪರಮಾತ್ಮ. ವಿದುರ, ಪರಮಾತ್ಮ ಜನಾರ್ದನ, ಈ ಬಣ್ಣ ಕುಟೀರದಲ್ಲಿ ವಾಸ ಮಾಡಿಕೊಂಡು ಸದಾ ನನ್ನ ನಾಮವನ್ನು ಸ್ಮರಿಸುತ್ತಾ ಕಾಮ ಕ್ರೋಧಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ಪೂಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರ ಪೋಷೆಯನ್ನು ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆ. ಇದ್ರ ಹೋಗು, ಏನಾದರೂ ಆಹಾರವನ್ನು ತೆಗೆದುಕೊಂಡು ಬಾವಿದ್ರ. ಪರಮಾತ್ಮ, ನನ್ನನ್ನು ಪರಿಶೀಲಿಸುತ್ತಿರುವ ದೇವ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ಪರಮಾತ್ಮ. ಅದು ಸಹ ಎಂಜಲಾಗಿ ಇರುವುದು ಪರಮಾತ್ಮ. ಏನು ಗೋಮಾತೆ ಕ್ಷೀರವೇ? ವಿದುರ, ನಾನು ಹಿಂದೆ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಹಾಯ್ದು ಕಚ್ಚಿ ನೋಡಿ ತಂದುಕೊಟ್ಟಿದ್ದಂತಹ ಹಣ್ಣಿನ ರುಚಿಯು, ನಾನು ಬಾಲ್ಯದಲ್ಲಿದ್ದಾಗ ಕುಚೇಲನ ತಂದುಕೊಟ್ಟಂತಹ ಅವಲಕ್ಕಿ ಸಾರು, ಆಹಾ, ಈಗಲೂ ನನ್ನ ನಾಲಿಗೆಯು ಸವಿದಂತಿರುವುದು. ವಿದುರ, ಅವೆರಡಕ್ಕಿಂತಲೂ ಪವಿತ್ರವಾದದ್ದು ನಿನ್ನಲ್ಲಿರುವ ಗೋಮಾತೆ ಕ್ಷೀರವು. ಹೋಗುವುದಿರ, ಆ ಗೋಮಾತೆ ಕ್ಷೀರವನ್ನಾದರೆ ತೆಗೆದುಕೊಂಡು ಬಾ. ಪರಮಾತ್ಮ, ಆ ಗೋಮಾತೆ ಕ್ಷೀರ ನಿನ್ನ ನೈವೇದ್ಯಕ್ಕಿಂತ ಇಟ್ಟ ಹಾಲನ್ನೆಲ್ಲ ನಿನಗರ್ಪಿಸಿ ನಾನೇ ಸೇವಿಸಿದ್ದನಲ್ಲ ಪರಮಾತ್ಮ. ಏನು ನನಗರ್ಪಿಸಿ ಎಲ್ಲವನ್ನೂ ನೀನೇ ಕುಡಿದು ಬಿಟ್ಟೆ? ವಿದುರ, ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕು. ಹೋಗುವುದಿರ, ಆ ಕ್ಷೀರ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ.
ತೆಗೆದುಕೋ ದೇವ. ಇದರ ನೀನು ಎಂತಹ ಸುಳ್ಳುಗಾರನೆಯ. ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿನ್ನ ತುದಿಯ ನಾಲಿಗೂ ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ? ಸಪ್ತ ಸಾಗರಗಳ ಏಕಕಾಲದಲ್ಲಿ ಬತ್ತಿ ಹೋದರೂ ಈ ನಿನ್ನ ಕ್ಷೀರ ಪಾತ್ರೆ ಎಂದಿಗೂ ಬತ್ತುವುದಿಲ್ಲ. ಇದರ ಇತ್ತ ನೋಡುತ್ತಿರುವುದರ ನೀನು ಕೊಟ್ಟಂತ ಹಾಲು ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಒಳ್ಳೆಯವರಾಗಿ ಏನೇ ನೋಡುವುದಿಲ್ಲ. ಬ್ರಹ್ಮಾಂಡ ದೇಶ ಪರಿಪಾಲ
ಈಗ ಸಾಗರಾಶಯನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ತಂದೆ. ಧನ್ಯನಾದನು ಪ್ರಭು, ಧನ್ಯನಾದನು. ಈ ನಿನ್ನ ಮಹಿಮೆಯನ್ನು ಆ ಯಶೋಧ ದೇವಿಯ ಬಳಿ ಬಲ್ಲಳು. ಈ ಪಾಮರನಾದ ನಾನು ನಿನ್ನ ಮಹಿಮೆಯನ್ನು ಹೇಗೆ ಅರಿಯಲು ಸಾಧ್ಯ ಪರಮಾತ್ಮ? ಇಂದಿಗೆ ನನ್ನ ಜನ್ಮ ಸಾರ್ಥಕಪಡಿಸಿದೆ ತಂದೆ. ನಾನು ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೆಳದು ದುರ್ಯೋಧನ ರಾಜ್ಯಸಭೆಗೆ ಹೋದನು. ಇಂದು ನನ್ನ ಸೋದರತಿಯಾದ ಕುಂತಿದೇವಿಯೊಡನೆ ಕೆಲವೊಂದು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ನಾಳಿನ ದುರ್ಯೋಧನ ರಾಜ್ಯಸಭೆಗೆ ಪರಮಾತ್ಮ, ನಿನ್ನನ್ನೇ ಕಣ್ಣು ಮನಕ್ಕೆ ನಂಬಿರುವ ಆ ಪಾಂಡವರನ್ನು ಕೈ ಬಿಡದಂತೆ ಕಾಪಾಡುವ ಭಾರ ನಿನ್ನದು ದೇವ. ವಿದುರ, ಪರಮಾತ್ಮ, ದೇವ, ನಾನು ಪಾಂಡವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನೀನು ಸಹ ನಾಳೆ ನನ್ನ ದುರ್ಯೋಧನ ರಾಜ್ಯಸಭೆಗೆ ಬಾ. ಅಲ್ಲಿ ಹಿಂದೆಂದೂ ನಡೆಯದಂತಹ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು. ನೀನು ಸಹ ನೋಡುವೆ ಅಂತ ಭಾವಿಸುವ ಆಗಬಹುದು ಪರಮಾತ್ಮ.
ನಾನಿನ್ನು ಬರುತ್ತೇನೆ ವಿದುರ. ಆಗಲಿ ಪರಮಾತ್ಮ. ವಿದುರ, ನಾನಿನ್ನು ಮರೆತಿದ್ದೆ. ನಾಳಿನ ದುರ್ಯೋಧನ ರಾಜ್ಯಸಭೆಗೆ ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ಮರೆಯದೆ ತೆಗೆದುಕೊಂಡು ಬಾ ವಿದುರ. ಆಗಬಹುದು ವಾಸುದೇವ.